ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಮಧ್ಯಪ್ರಾಚ್ಯದ ಇಸ್ಲಾಮಿಕ್ ದೇಶಗಳು ಇರಾನ್, ಪಾಕಿಸ್ತಾನ, ಟರ್ಕಿ ಮುಂತಾದ ದೇಶಗಳಿಗೆ ಆತಂಕ ಉಂಟು ಮಾಡುವ ಮತ್ತು ಅವು ಮುಂದಿನ 4 ವರ್ಷಗಳ ಕಾಲ ಅಮೆರಿಕ ಜೊತೆಗಿನ ಸಂಬಂಧಗಳ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾದಂತಹ ಒಂದು ನೇಮಕಾತಿಯನ್ನ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾಡಿದ್ದಾರೆ. ಅವರು ಅಮೆರಿಕದ 18 ವಿವಿಧ ಬೇಹುಗಾರಿಕಾ ಏಜೆನ್ಸಿಗಳ ಮುಖ್ಯಸ್ಥೆಯನ್ನಾಗಿ ಅಮೆರಿಕ ಹಿಂದೂ ನಾಯಕಿ, ಅಲ್ಲಿನ ಮೊದಲ ಹಿಂದೂ ಸಂಸದೆಯನ್ನ ಆಯ್ಕೆ ಮಾಡಿದ್ದಾರೆ. ಆಕೆ ಹೆಸರು ತುಳಸಿ ಗಬಾರ್ಡ್. ಹಾಗಾದ್ರೆ ಯಾರು ಈ ತುಳಸಿ ಗಬಾರ್ಡ್? ಈ ಆಯ್ಕೆ ಇಸ್ಲಾಮಿಕ್ ದೇಶಗಳಿಗೆ ಆತಂಕದ ಗಂಟೆ ಹೊಡಿತಾ ಇರೋದು ಯಾಕೆ? ತುಳಸಿ ಗಬಾರ್ಡ್ ಅವರ ಮೂಲ ಯಾವುದು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಅಮೆರಿಕದ ಸಂಸತ್ತಲ್ಲಿ ಸಾಕಷ್ಟು ಜನ ಹಿಂದೂಗಳಿದ್ದಾರೆ, ಸಾಕಷ್ಟು ಜನ ಭಾರತೀಯ ಮೂಲದವರು ಇದ್ದಾರೆ. ಆದರೆ ಭಾರತದ ವಿಷಯ ಅಥವಾ ಹಿಂದೂಗಳ ವಿಷಯ ಬಂದಾಗ ಬಾಯಿ ಬಿಟ್ಟವರು ತುಂಬಾ ಕಡಿಮೆ. ಅಲ್ಲಿ ಕೂಡ ಅವರು ತಮ್ಮ ಯಥಾ ಪ್ರಕಾರದ ಸೆಕ್ಯುಲರ್ ಕನ್ನಡಕ ಹಾಕೊಳ್ಳೋದಕ್ಕೆ, ಅವಕಾಶವಾದಿಗಳಂತೆ ವರ್ತಿಸೋದಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ. ಆದ್ರೆ ಈ ತುಳಸಿ ಗಬಾರ್ಡ್ ವಿಷಯ ಹಾಗಲ್ಲ. ಆಕೆ ತನ್ನದೇ ಪಕ್ಷದಲ್ಲಿ ಅಲ್ಲಿನ ನಾಯಕರ ಅವಕಾಶವಾದಿ ನಿಲುವುಗಳ ವಿರುದ್ಧ ಸಾಕಷ್ಟು ಬಾರಿ ಬಂಡೆದ್ದಿದ್ದಿದೆ. ಜಾಗತಿಕ ಇಸ್ಲಾಮಿಕ್ ಭಯೋತ್ಪಾದನೆಯ ವಿರುದ್ಧ ಸಾಕಷ್ಟು ಬಾರಿ ಆಕೆ ದನಿ ಎತ್ತಿದ್ದಾರೆ. ಅಮೆರಿಕದಲ್ಲಿ ತಮ್ಮದೇ ಪಕ್ಷದ ಆಡಳಿತ ಇರುವಾಗ ಕೂಡ ಅವರ ಕೆಲ ನಿಲುವುಗಳನ್ನು ಕಠಿಣವಾಗಿ ಟೀಕಿಸಿದ್ದಾರೆ. ಅದೇ ಕಾರಣಕ್ಕೆ ತಮ್ಮದೇ ಪಕ್ಷದ ನಾಯಕರಿಂದ ಭಯಾನಕ ಟೀಕೆಗೂ ಒಳಗಾಗಿದ್ದಾರೆ. ಇಷ್ಟಾದರೂ ತುಳಸಿ ಗಬಾರ್ಡ್ ತಾವು ನಂಬಿದ ಸಿದ್ಧಾಂತದಿಂದ ಹಿಂದೆ ಸರಿಲಿಲ್ಲ. ತಮ್ಮ ಸಿದ್ಧಾಂತಗಳಿಗೂ ತಾವಿರುವ ಪಕ್ಷಕ್ಕೂ ಹೊಂದಾಣಿಕೆ ಆಗ್ತಿಲ್ಲ ಅನ್ನಿಸಿದಾಗ ಡೆಮೊಕ್ರೆಟಿಕ್ ಪಕ್ಷದಿಂದ ಹೊರಬಂದು ರಿಪಬ್ಲಿಕನ್ ಪಾರ್ಟಿಯನ್ನ ಸೇರಿದ ತುಳಸಿ ಗಬಾರ್ಡ್ ಈ ಬಾರಿ ಟ್ರಂಪ್ ಚುನಾವಣೆಯಲ್ಲಿ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸಿದ್ರು. ಕಮಲಾ ಹ್ಯಾರಿಸ್ ವಿರುದ್ಧದ ಟ್ರಂಪ್ ಅವರ ಟೆಲಿವಿಷನ್ ಚರ್ಚೆಗಳಿಗೆ ವಿಷಯ ಒದಗಿಸಿಕೊಡೋದ್ರಲ್ಲಿ ತುಳಸಿಯವರ ಪಾತ್ರ ತುಂಬಾ ದೊಡ್ಡದಿತ್ತು. ಟ್ರಂಪ್ ಅವರ ಕ್ಯಾಂಪೇನ್ ಅನ್ನ ನಡೆಸಿದ ಪ್ರಮುಖರ ಪೈಕಿ ಈಕೆ ಕೂಡ ಒಬ್ಬರಾಗಿದ್ರು. ಈಗ ತುಳಸಿ ಅವರನ್ನ ಡೊನಾಲ್ಡ್ ಟ್ರಂಪ್ ಅಮೆರಿಕದ ನ್ಯಾಷನಲ್ ಇಂಟೆಲಿಜೆನ್ಸ್ ನ ಡೈರೆಕ್ಟರ್ ಆಗಿ ನೇಮಕ ಮಾಡಿದ್ದಾರೆ. ಈ ನ್ಯಾಷನಲ್ ಇಂಟೆಲಿಜೆನ್ಸ್ ಅನ್ನೋದು ಅಮೆರಿಕದ ಇಂಟೆಲಿಜೆನ್ಸ್ ರಿಫಾರ್ಮ್ಸ್ ಮತ್ತು ಭಯೋತ್ಪಾದನಾ ನಿಗ್ರಹಕ್ಕೆ ಸಂಬಂಧಪಟ್ಟ ಸಲಹೆ ಸೂಚನೆಗಳನ್ನು ಕೊಡುವ ಮತ್ತು ಅಲ್ಲಿನ ಎಲ್ಲ ಇಂಟೆಲಿಜೆನ್ಸ್ ಏಜೆನ್ಸಿಗಳ ಜೊತೆ ಕೋಆರ್ಡಿನೇಟ್ ಮಾಡುವುದರ ಜೊತೆಗೆ ಅಧ್ಯಕ್ಷರಿಗೆ ಪ್ರತಿನಿತ್ಯ ಬ್ರೀಫಿಂಗ್ ಮಾಡೋ ಕೆಲಸವನ್ನ ಈ ನ್ಯಾಷನಲ್ ಇಂಟೆಲಿಜೆನ್ಸ್ ಡೈರೆಕ್ಟರ್ ಮಾಡ್ತಾರೆ. ಇದು ಅಮೆರಿಕದ ಬೇಹುಗಾರಿಕಾ ವಿಭಾಗಗಳಿಗೆ ಸಂಬಂಧಪಟ್ಟ ಅತ್ಯಂತ ಮುಖ್ಯ ಮತ್ತು ಆಯಕಟ್ಟಿನ ಹುದ್ದೆ. ಅಮೆರಿಕದ ಆಂತರಿಕ ಭದ್ರತೆಗೆ ಸಂಬಂಧಪಟ್ಟ ನಿರ್ಧಾರಗಳನ್ನು ಕೈಗೊಳ್ಳುವಾಗ ಮತ್ತು ಬಾಹ್ಯ ಅಂದ್ರೆ ಹೊರ ದೇಶಗಳಿಗೆ ಸಂಬಂಧಿಸಿದ ಅಮೆರಿಕ ಕೈಗೊಳ್ಳುವ ಭದ್ರತಾ ಹಾಗೂ ಬೇಹುಗಾರಿಕಾ ವಿಷಯಗಳಿಗೆ ಸಂಬಂಧಪಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುವ ವಿಭಾಗ ಇದು. ಹೀಗಾಗಿನೇ ಇದನ್ನ ಅತ್ಯಂತ ಪ್ರಭಾವಿ ಮತ್ತು ಆಯಕಟ್ಟಿನ ಹುದ್ದೆ ಅಂತ ಹೇಳ್ತಾರೆ. ಇಂಥ ಜಾಗಕ್ಕೆ ತುಳಸಿ ಗಬಾರ್ಡ್ ಅವರ ನೇಮಕಾತಿಯನ್ನ ಟ್ರಂಪ್ ಫೈನಲ್ ಮಾಡಿದ್ದಾರೆ. ಗೆಳೆಯರೆ, ಈ ತುಳಸಿ ಗಬಾರ್ಡ್ ಅಮೆರಿಕದ ಸೇನೆಯಲ್ಲಿ ಕೆಲಸ ಮಾಡಿದ ಅನುಭವ ಹೊಂದಿದ್ದಾರೆ. ಅಮೆರಿಕದ ಸೇನೆಯಲ್ಲಿ ಲೆಫ್ಟಿನೆಂಟ್ ಕರ್ನಲ್ ಆಗಿ ಕಾರ್ಯನಿರ್ವಹಿಸಿದ ತುಳಸಿ ಅಮೆರಿಕದ ಮೊದಲ ಹಿಂದೂ ಸಂಸದೆ ಅನ್ನೋ ಖ್ಯಾತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಹಾಗೆ ಅಲ್ಲಿನ ಮೊದಲ ಅಮೆರಿಕನ್ ಸಮೋವನ್ ಸಂಸದೆ ಅನ್ನೋ ಖ್ಯಾತಿಗೆ ಕೂಡ ಈಕೆ ಪಾತ್ರರಾಗಿದ್ದಾರೆ. ಇಲ್ಲಿ ಈಕೆ ಹಿಂದೂ ಅನ್ನೋದು ನಿಜ. ಹಾಗಂತ ತುಳಸಿಯವರ ಮೂಲ ಭಾರತ ಅಲ್ಲ. ಇಲ್ಲಿ ಹಿಂದೂ ಅಂದ ಕೂಡಲೇ ನಮಗೆ ಭಾರತೀಯ ಮೂಲದ ಮಹಿಳೆ ಇರಬೇಕು ಅಂತ ಅನ್ನಿಸಿಬಿಡುತ್ತೆ. ಆದ್ರೆ ತುಳಸಿ ಯಾವ ಸಂಬಂಧದಲ್ಲೂ ಭಾರತೀಯ ಮೂಲವನ್ನ ಹೊಂದಿದವರಲ್ಲ. ಆಕೆಯ ಮೂಲ ಸಮೋವಾ ದ್ವೀಪ. ಸಮೋವಾ ಅಂದ್ರೆ ನೀವಿಲ್ಲಿ ದಕ್ಷಿಣ ಪೆಸಿಫಿಕ್ ಸಾಗರದಲ್ಲಿ ಚಿಕ್ಕ ಚಿಕ್ಕ ದ್ವೀಪಗಳನ್ನ ನೋಡ್ತಾ ಇದೀರಲ್ವಾ, ಇವುಗಳನ್ನ ಸಮೋವಾ ಮತ್ತು ಅಮೆರಿಕನ್ ಸಮೋವಾ ದ್ವೀಪಗಳು ಅಂತ ಕರೀತಾರೆ. ಇಲ್ಲಿರೋದು ಪಾಲಿನೇಷಿಯನ್ ಜನಾಂಗ. ಈ ತುಳಸಿ ಹುಟ್ಟಿದ್ದು ಕೂಡ ಇದೇ ಅಮೆರಿಕನ್ ಸಮೋವಾದಲ್ಲಿ. ಮುಂದೆ ಆಕೆಗೆ 2 ವರ್ಷ ಇದ್ದಾಗ ಕುಟುಂಬ ಅಲ್ಲಿಂದ ಹವಾಯಿಗೆ ಬಂದು ನೆಲೆಸುತ್ತೆ. ಆ ನಂತರ ತುಳಸಿ ಹವಾಯಿಯಲ್ಲೇ ಬೆಳೀತಾರೆ. ಹೀಗೆ ಹವಾಯಿಗೆ ಬಂದ ನಂತರ ತುಳಸಿಯವರ ತಾಯಿ ಹಿಂದೂ ಧರ್ಮದ ಕಡೆಗೆ ಆಕರ್ಷಿತರಾದ್ರು. ಯೋಗ, ಧ್ಯಾನ ಮತ್ತು ಕೃಷ್ಣ ಇವು ಆಕೆಯನ್ನ ವಿಪರೀತವಾಗಿ ಸೆಳೆದ್ವು. ಹೀಗಾಗಿ ಆಕೆ ಹಿಂದೂ ಧರ್ಮಕ್ಕೆ ಬಂದರು. ಹಿಂದೂ ಆಚಾರಗಳನ್ನು ಅಭ್ಯಾಸ ಮಾಡೋದಕ್ಕೆ ಶುರು ಮಾಡಿದ್ರು ಮತ್ತು ತಮ್ಮ ಮಕ್ಕಳಿಗೆ ಕೂಡ ಹಿಂದೂ ಹೆಸರುಗಳನ್ನೇ ಇಟ್ಟರು, ಹಿಂದೂ ಸಂಸ್ಕಾರವನ್ನೇ ಕೊಟ್ಟರು. ಹೀಗಾಗಿ ತುಳಸಿ ಕೂಡ ಹಿಂದೂ ಆದರು. ತುಳಸಿ ಗಬಾರ್ಡ್ ಯೋಗದಲ್ಲಿ ಆಸಕ್ತಿಯನ್ನು ಬೆಳೆಸ್ಕೊಂಡ್ರು. ಇಸ್ಕಾನಿನ ಸಂಪರ್ಕ ಹೆಚ್ಚಾಯಿತು. ಕೃಷ್ಣ ಪ್ರಜ್ಞೆ ಕೂಡ ತೀವ್ರವಾಯಿತು. ಭಗವದ್ಗೀತೆಯ ಪ್ರೇರಣೆ ಆಯಿತು. ಮುಂದೆ ತಮ್ಮ 21ನೇ ವಯಸ್ಸಿಗೆ ಹವಾಯಿಯ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಅಂದ್ರೆ ನಮ್ಮಲ್ಲಿ ವಿಧಾನಸಭೆ ಇದೆಯಲ್ಲ, ಆ ಥರದ ಅಸೆಂಬ್ಲಿಗೆ ತುಳಸಿ ಆರಿಸಿ ಬಂದರು ಮತ್ತು ಅತ್ಯಂತ ಕಡಿಮೆ ವಯಸ್ಸಿನ ರೆಪ್ರೆಸೆಂಟೇಟಿವ್ ಅನ್ನೋ ಖ್ಯಾತಿಗೆ ಕೂಡ ಪಾತ್ರ ಆದರು. ಮುಂದೆ ಆಕೆ ಅಮೆರಿಕ ಸೇನೆಯನ್ನು ಸೇರ್ತಾರೆ. ಇರಾಕಲ್ಲಿ ಕೆಲಸ ಮಾಡ್ತಾರೆ. ಅಲ್ಲಿಂದ ಆಕೆಯನ್ನು ಅರಬ್ ದೇಶಗಳಿಗೆ ಕಳುಹಿಸಲಾಗುತ್ತೆ. ಕುವೈತಲ್ಲಿ ಆಕೆ ಕೆಲಸ ಮಾಡ್ತಾರೆ. ಮುಂದೆ ಅಮೆರಿಕಾಗೆ ವಾಪಸ್ ಬರ್ತಾರೆ. ಹವಾಯಿ ಸೇನೆಯಲ್ಲಿ ಕೆಲಸ ಮಾಡ್ತಾರೆ. ಇದೆಲ್ಲ ಆದ ನಂತರ
ಆಕೆ ಅಮೆರಿಕಾದ ಸಂಸತ್ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಮತ್ತು ಆರಿಸಿ ಕೂಡ ಬರ್ತಾರೆ. ಆಕೆ ಅಮೆರಿಕಾದ ಸಂಸತ್ತು ಪ್ರವೇಶಿಸಿದ ಮೊದಲ ಅಮೆರಿಕನ್ ಹಿಂದೂ ಮಹಿಳೆ ಅನ್ನಿಸ್ಕೊಳ್ತಾರೆ. ಅಷ್ಟೇ ಅಲ್ಲ, ಅಮೆರಿಕಾದ ಸಂಸತ್ತಲ್ಲಿ ಭಗವದ್ಗೀತೆಯನ್ನ ಕೈಯಲ್ಲಿ ಹಿಡಿದು ಪ್ರಮಾಣ ವಚನ ಸ್ವೀಕರಿಸುವ ಮೂಲಕ ತಾವು ಪ್ರಾಕ್ಟಿಸಿಂಗ್ ಹಿಂದೂ ಅನ್ನೋದನ್ನ ಬಹಿರಂಗಪಡಿಸ್ಕೊಳ್ತಾರೆ. ಗೆಳೆಯರೆ, ಈ ತುಳಸಿ ಆರಿಸಿ ಬಂದದ್ದು ಡೆಮೊಕ್ರೆಟಿಕ್ ಪಾರ್ಟಿಯಿಂದ. ಆದರೆ ಪಕ್ಷದ ಸಾಕಷ್ಟು ಸಿದ್ಧಾಂತಗಳ ಜೊತೆ ಆಕೆಗೆ ಸದಾ ಸಂಘರ್ಷ ಇದ್ದೇ ಇತ್ತು. ಅದರಲ್ಲೂ ಹಿಲರಿ ಕ್ಲಿಂಟನ್ ಜೊತೆ ವಿಪರೀತ ವೈಮನಸ್ಯ ಹಾಗೂ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳನ್ನು ಬೆಳೆಸಿಕೊಂಡಿದ್ದ ತುಳಸಿ ರಷ್ಯಾದ ಏಜೆಂಟ್ ಅನ್ನೋ ಥರದ ಆರೋಪಗಳನ್ನು ಕೂಡ ಕೇಳಬೇಕಾಗಿ ಬಂತು. ಹೀಗೆ ತುಳಸಿ ಬಗ್ಗೆ ಮಾತಾಡಿದ್ದು ಬೇರೆ ಯಾರೂ ಅಲ್ಲ, ಅಮೆರಿಕಾದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಸ್ಪರ್ಧಿಸಿ ಟ್ರಂಪ್ ವಿರುದ್ಧ ಸೋತಿದ್ದ ಡೆಮೊಕ್ರೆಟಿಕ್ ಪಕ್ಷದ ಅಭ್ಯರ್ಥಿ ಹಿಲರಿ ಕ್ಲಿಂಟನ್. ಮುಂದೆ 2020ರಲ್ಲಿ ಅಮೆರಿಕಾದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ತುಳಸಿ ಕೂಡ ಅಭ್ಯರ್ಥಿಯಾಗೋ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಆಕೆ ತಮ್ಮ ನಾಮಿನೇಷನ್ ಅನ್ನು ಹಿಂದಕ್ಕೆ ಪಡೆದು ಜೋ ಬಿಡನ್ಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾರೆ. ತುಳಸಿ ಅಮೆರಿಕಾದ ಮಿಡಲ್ ಈಸ್ಟ್ ಪಾಲಿಸಿಗಳ ಬಗ್ಗೆ ಡೆಮೊಕ್ರೆಟಿಕ್ಕರ ಜೊತೆ ತೀವ್ರ ಭಿನ್ನಾಭಿಪ್ರಾಯವನ್ನು ಹೊಂದಿದ್ರು. ಇಸ್ಲಾಮಿಕ್ ಭಯೋತ್ಪಾದನೆಯ ಬಗ್ಗೆ ಆಕೆಗೆ ಸ್ಪಷ್ಟ ನಿಲುವುಗಳಿದ್ವು. ಪಾಕಿಸ್ತಾನ ಭಯೋತ್ಪಾದಕರ ಆಶ್ರಯ ತಾಣವಾಗ್ತಾ ಇದೆ, ಭಯೋತ್ಪಾದಕರನ್ನ ಜಗತ್ತಿನ ನಾನಾ ದೇಶಗಳಿಗೆ ಪಾಕಿಸ್ತಾನ ಎಕ್ಸ್ಪೋರ್ಟ್ ಮಾಡ್ತಾ ಇದೆ ಮತ್ತು ಅದು ಇಡೀ ಜಗತ್ತಿಗೆ ಅಪಾಯಕಾರಿ ಅನ್ನಿಸ್ಕೊಳ್ತಾ ಇದೆ ಅನ್ನೋದನ್ನ ಅವರು ಸಾಕಷ್ಟು ಬಾರಿ ಹೇಳಿದರು. ಪಾಕಿಸ್ತಾನದಲ್ಲಿನ ಅಣ್ವಸ್ತ್ರಗಳು ಭಯೋತ್ಪಾದಕರ ಕೈಗೆ ಸಿಗುವ ಅಪಾಯದ ಬಗ್ಗೆ ಕೂಡ ತುಳಸಿ ಸಂಸತ್ತಲ್ಲೇ ತಮ್ಮ ಆತಂಕವನ್ನು ವ್ಯಕ್ತಪಡಿಸಿದ್ರು. ಟರ್ಕಿಯ ಜೊತೆಗೆ ಕೂಡ ತುಳಸಿಯವರಿಗೆ ಇದೇ ರೀತಿಯ ಅಭಿಪ್ರಾಯಗಳಿವೆ. ಟರ್ಕಿಯ ಎರ್ಡೋಗನ್ ಆಧುನಿಕ ಖಲೀಫಾ ಆಗೋದಕ್ಕೆ ಹೋಗ್ತಾ ಇದ್ದಾರೆ ಅನ್ನೋದನ್ನ ತುಳಸಿ ಸಾಕಷ್ಟು ಬಾರಿ ಬಹಿರಂಗವಾಗಿ ಹೇಳಿದ್ದಾರೆ. ಟರ್ಕಿ ಮಧ್ಯಪ್ರಾಚ್ಯದಲ್ಲಿ ಮತ್ತು ಇಡೀ ಜಗತ್ತಿಗೆ ಸೈಲೆಂಟ್ ಆಗಿ ಭಯೋತ್ಪಾದನೆಯನ್ನ ಹರಡ್ತಾ ಇದೆ ಅನ್ನೋದನ್ನು ಕೂಡ ತುಳಸಿ ಗಬಾರ್ಡ್ ಹೇಳ್ತಾ ಬರ್ತಿದ್ದಾರೆ. ಇಸ್ಲಾಮಿಕ್ ಭಯೋತ್ಪಾದನೆ ಅನ್ನೋದು ಕ್ಯಾನ್ಸರ್ ಥರ ಜಗತ್ತನ್ನ ವ್ಯಾಪಿಸ್ತಾ ಇದೆ ಅಂತ ಹೇಳುವ ತುಳಸಿ ಗಬಾರ್ಡ್ ಸಿರಿಯಾದಲ್ಲಿ ಅಮೆರಿಕ ಮಾಡ್ತಾ ಇರೋ ಯುದ್ಧದ ಬಗ್ಗೆ ಕೂಡ ಸಾಕಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸಿದೆ. ಇನ್ನು ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ಅಮೆರಿಕ ತನ್ನ ಸೇನೆಯನ್ನ ಕಳುಹಿಸೋದು, ಅಲ್ಲಿ ಅಮೆರಿಕದ ತೆರಿಗೆದಾರರ ಹಣವನ್ನ ಪೋಲು ಮಾಡೋದು ಮತ್ತು ಬೇರೆ ಯಾರದ್ದೋ ಯುದ್ಧದಲ್ಲಿ ಅಮೆರಿಕನ್ ಸೈನಿಕರ ಬಲಿದಾನ, ಇದೆಲ್ಲದರ ವಿರುದ್ಧ ಕೂಡ ತುಳಸಿ ಗಬಾರ್ಡ್ ಮಾತನಾಡಿದ್ದಿದೆ. ಇನ್ನು ತುಳಸಿ ಗಬಾರ್ಡ್ ಭಾರತದ ಬಗ್ಗೆ ಸಕಾರಾತ್ಮಕ ಅಭಿಪ್ರಾಯವನ್ನು ಹೊಂದಿದ್ದಾರೆ, ಸಾಕಷ್ಟು ಪ್ರೀತಿಯನ್ನು ಇಟ್ಟುಕೊಂಡಿದ್ದಾರೆ. ಭಾರತ ಮತ್ತು ಅಮೆರಿಕಾಗಳ ಬಾಂಧವ್ಯ ಗಟ್ಟಿಯಾಗಬೇಕು ಮತ್ತು ಭಾರತ ಇಂಡೋ ಪೆಸಿಫಿಕ್ ಭಾಗದಲ್ಲಿ ಅಮೆರಿಕಾದ ಅತ್ಯಂತ ಬಲಿಷ್ಠ ಪಾಲುದಾರ ದೇಶ ಅನ್ನೋದನ್ನ ಸಾಕಷ್ಟು ಬಾರಿ ಪ್ರತಿಪಾದಿಸ್ತಾ ಬಂದಿರೋ ನಾಯಕಿ ತುಳಸಿ ಗಬಾರ್ಡ್. ಈಗ ತುಳಸಿ ಗಬಾರ್ಡ್ ಅವರನ್ನ ಡೊನಾಲ್ಡ್ ಟ್ರಂಪ್ ಅಮೆರಿಕಾದ ನ್ಯಾಷನಲ್ ಇಂಟೆಲಿಜೆನ್ಸ್ನ ಡೈರೆಕ್ಟರ್ ಆಗಿ ನೇಮಕ ಮಾಡಿದ್ದಾರೆ. ಅಮೆರಿಕಾದ ಮುಂದಿನ ಇಂಟೆಲಿಜೆನ್ಸ್ ವಿಭಾಗದ ನಿರ್ಧಾರಗಳು ಹಾಗೂ ಅಮೆರಿಕಾದ ಆಂತರಿಕ ಹಾಗೂ ಹೊರಗಿನ ಬೇಹುಗಾರಿಕೆ ಮತ್ತು ಭಯೋತ್ಪಾದನಾ ನಿಗ್ರಹದ ಕಾರ್ಯಸೂಚಿಗಳನ್ನು ನಿರ್ಧರಿಸುವ ವಿಭಾಗವನ್ನ ತುಳಸಿ ಗಬಾರ್ಡ್ ಇನ್ನು ಮುಂದೆ ಲೀಡ್ ಮಾಡ್ತಾರೆ. ಈ ನೇಮಕದಿಂದ ಇಸ್ಲಾಮಿಕ್ ಭಯೋತ್ಪಾದನೆಯ ವಿರುದ್ಧ ಅಮೆರಿಕಾದ ನೀತಿ ನಿಲುವುಗಳು ಮುಂದೆ ಇನ್ನಷ್ಟು ಕಠಿಣವಾಗುವ ಸಾಧ್ಯತೆ ಇರುತ್ತೆ. ಇನ್ನು ಈ ನೇಮಕದ ಬಗ್ಗೆ ಅಲ್ಲಿನ ಪ್ರತಿಪಕ್ಷ ಅಂದ್ರೆ ಡೆಮೊಕ್ರೆಟಿಕ್ ಪಕ್ಷದಲ್ಲಿ ಅಪಸ್ವರಗಳು ಕೇಳಿ ಬರ್ತಾ ಇವೆ. ಈ ತುಳಸಿ ನಿನ್ನೆ ಮೊನ್ನೆವರೆಗೆ ಅಂದ್ರೆ 2022ರವರೆಗೆ ಕೂಡ ಡೆಮೊಕ್ರೆಟಿಕ್ ಪಕ್ಷದಲ್ಲೇ ಇದ್ದವರು. ಆ ನಂತರ ಡೆಮೊಕ್ರೆಟಿಕ್ ಪಕ್ಷಕ್ಕೆ ರಾಜೀನಾಮೆಯನ್ನು ಕೊಟ್ಟು ರಿಪಬ್ಲಿಕನ್ ಪಕ್ಷವನ್ನ ಸೇರಿದ್ರು. ಡೆಮೊಕ್ರೆಟಿಕ್ ಪಕ್ಷದಲ್ಲಿದ್ದಾಗಲೂ ರಿಪಬ್ಲಿಕನ್ ಪಕ್ಷದ ನಿಲುವುಗಳನ್ನ ಬೆಂಬಲಿಸ್ತಾ ಇದ್ದ ತುಳಸಿ ರಷ್ಯಾದ ಬೆಂಬಲಿಗರಾಗಿದ್ದಾರೆ ಅನ್ನೋ ಆರೋಪವನ್ನ ಈ ಹಿಂದೆ ಹೊತ್ತಿದ್ರು. ಆದ್ರೆ ನಾನು ಅಮೆರಿಕಾದ ಪ್ರಜೆ, ಅಮೆರಿಕಾಗೆ ಮಾತ್ರ ನನ್ನ ನಿಷ್ಠೆ, ನಾನು ಏನು ಮಾತಾಡ್ತೀನಿ ಅದು ವಾಸ್ತವದ ಬಗ್ಗೆ ಮಾತ್ರ ಮಾತಾಡ್ತೀನಿ, ನೇರವಾಗಿ ಮಾತಾಡ್ತೀನಿ ಅಂತ ಸಾಕಷ್ಟು ಬಾರಿ ತುಳಸಿ ಹೇಳಬೇಕಾಗಿ ಬಂತು. ಹೀಗಾಗಿ ಈಗ ತುಳಸಿ ಅವರನ್ನ ಅತ್ಯಂತ ಆಯಕಟ್ಟಿನ ಇಂಟೆಲಿಜೆನ್ಸ್ ವಿಭಾಗಕ್ಕೆ ನೇಮಕ ಮಾಡಿರುವುದು ಅಮೆರಿಕಾದ ರಾಷ್ಟ್ರೀಯ ಭದ್ರತೆಯ ದೃಷ್ಟಿಯಿಂದ ಎಷ್ಟು ಸರಿ ಅಂತ ಪ್ರತಿಪಕ್ಷಗಳು ಕೇಳ್ತಾ ಇವೆ. ಅಂದಹಾಗೆ ತುಳಸಿ ಅಮೆರಿಕಾದ ಬಲಪಂಥೀಯ ವಾಹಿನಿ ಅಂತ ಗುರುತಿಸಿಕೊಂಡ ಫಾಕ್ಸ್ ನ್ಯೂಸ್ನ ಪ್ರಭಾವಿ ಪ್ಯಾನಲಿಸ್ಟ್ಗಳ ಪೈಕಿ ಒಬ್ಬರಾಗಿದ್ರು ಅನ್ನೋದು ಕೂಡ ಇಲ್ಲಿ ಅತ್ಯಂತ ಮುಖ್ಯ ಅನ್ನಿಸ್ಕೊಳ್ಳುತ್ತೆ. ಇದು ಗೆಳೆಯರೆ ಅಮೆರಿಕನ್ ಹಿಂದೂ ತುಳಸಿ ಗಬಾರ್ಡ್ ಅಲ್ಲಿನ ರಾಷ್ಟ್ರೀಯ ಇಂಟೆಲಿಜೆನ್ಸ್ ವಿಭಾಗದ ನಿರ್ದೇಶಕಿಯಾಗಿ ನೇಮಕಗೊಂಡಿರುವುದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.